திருப்பாவைನ 2ನೇ ಪದ್ಯ. வையத்து வாழ்வீர்கள் நாமம் நம்பாவைக்கும் செய்யும் கிருஷிகளே கேளீரோ பார்க்கடலல் பையத்தனன்றி பரமனடி பாடி நையுண்ணோ பாலுண்ணோ நாட்காலே நீராடி வையத்தளதோ மலரட்டும் நாம் முடியோம் ஷண்ணாத ஷன்றம் ஸ்ரீக்குருளம் சன்றோதோம் ஐயமம் பிச்சயம் ஆந்திரியம் ಕೈ ಕಾಟಿ ಉಯ್ಯುಮಾರೆಣ್ಣಿ ಉಗಂದೇಳೋರೆಂಬಾವಾಯಿ. ಈ ಸಂತೋಷಕರವಾದ ಜೀವನ ನಡೆಸುತ್ತಿರುವ ಭಾಗ್ಯಶಾಲಿಗಳ ಗುಂಪಿನಲ್ಲಿ ಗೋಪಬಾಲಿಕೆಯರು ಸೇರ್ತಾರೆ. ಯಾಕಂದ್ರೆ ಶ್ರೀಕೃಷ್ಣನ ಸಮಕಾಲೀನರಾಗಿದ್ದರು, ಅವನು ಓಡಾಡ್ತಿದ್ದ ಜಾಗದಲ್ಲಿ ಊರಿನಲ್ಲಿ ಜನಿಸಿದ್ದರು. ಹಾಗಾಗಿ ಅವರಿಗೆ ಈ ಒಂದು ವಿಶೇಷವಾದ ಭಾಗ್ಯ ಇತ್ತು, ಕಾತ್ಯಾಯನಿ ವ್ರತ ಕೃಷ್ಣನ ಜೊತೆ ಮಾಡೋದು ಅಂತ. ಹಾಗೆ ಈಗ ಗೋದಾದೇವಿ ಅದೇ ವ್ರತವನ್ನು ನಮಗೆ ನೀವೆಲ್ಲ ಮಾಡಿ ಭಾಗ್ಯವಂತರಾಗಿ ಎಂದು ಆಶಿಸ್ತಿದ್ದಾಳೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾವು ಹೇಗೆ ಮಾಡಬೇಕು ಅಂತ ಪ್ರತಿಯೊಂದು ಪದ್ಯದಲ್ಲಿ ಹೇಳ್ಕೋತಾ ಹೋಗ್ತಾ ಇದ್ದಾಳೆ. ಅದರಲ್ಲಿ ಅವಳು ನಮ್ಮನ್ನು ಎಷ್ಟು ಕಾಳಜಿ ಮಾಡ್ತಾಳೆ, ಎಷ್ಟು ಪ್ರೀತಿ ಮಾಡ್ತಾಳೆ. ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಅವಳು ಬಿಡ್ತಾ ಇಲ್ಲ. ಪ್ರತಿಯೊಂದು ವಿಷಯವನ್ನು ತುಂಬ ಡೀಟೇಲಿಂಗ್ ಆಗಿ ನಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾಳೆ. ಪ್ರತಿ ಸತಿ ನಮ್ಗೆ ಅವಳು ಹೇಳ್ತಾ ಇದ್ದಾಳೆ, ನಾವೆಲ್ಲ ಅದೃಷ್ಟವಂತರು ಅಂತ ಹೇಳಿಬಿಟ್ಟು. ಅದಕ್ಕಾಗಿ ನಮಗೆ ಈ ವ್ರತವನ್ನು ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ ಅನ್ನೋದನ್ನು ನಾವು ಖಂಡಿತ ಮರಿಬಾರ್ದು. ನಾವು ಸಹ ಈ ವ್ರತವನ್ನು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಭಗವಂತನಿಗೆ ಅರ್ಪಿಸೋಣ. ಆಂಡಾಳ್ ತಿರುವಳಿಗಳೇ ಶರಣಂ. ಜೈ ಶ್ರೀಮನ್ನಾರಾಯಣ.